ಒಂದು ವೇಳೆ ನಿನ್ನ ಸ್ನೇಹಿತೆ ಅಥವಾ ಸ್ನೇಹಿತನು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸದೆ ಸತ್ತರೆ ಏನಾಗುವುದು? ಆಕೆ ಅಥವಾ ಆತನು ನರಕಕ್ಕೆ ಹೋದರೆ ಅವರ ಆತ್ಮದ ಗತಿ ಏನು? ಒಂದು ವೇಳೆ ಆಕೆ ಅಥವಾ ಆತನು ನಿನಗೆ ಆ ಸ್ಥಳದಿಂದ, ಅಂದರೆ ನಿತ್ಯ ನಿರಂತರ ಬೆಂಕಿಯ ಗಂಧಕದಲ್ಲಿ ಹೋಗುವ ಸ್ಥಳದಿಂದ ಪತ್ರ ಬರೆದರೆ ನೀನೇನು ಮಾಡುತ್ತೀರಿ? ಈ ಸಂಗತಿಯನ್ನು ಒಂದು ನಾಟಕೀಯ ದೃಶ್ಯದಲ್ಲಿ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಇದು ಕಾಲ್ಪನಿಕವಾದದ್ದು ಮತ್ತು ಎಲ್ಲ ಜನರಿಗೂ ಸುವಾರ್ತೆಯನ್ನು ಸಾರುವ ಮನೋಭಾವದ ಉದ್ದೇಶದಿಂದ ಈ ನಾಟಕ ಮಾಡಲಾಗಿದೆ. ನಾವು ನಿಮ್ಮನ್ನು ಪ್ರಮುಖ ನಗರದ ಮಧ್ಯದಲ್ಲಿ ನಡೆಯುವಂಥ ಈ ಕಾಲ್ಪನಿಕ ಕಥೆಗೆ ಆಹ್ವಾನಿಸುತ್ತಿದ್ದೇವೆ. ಈ ಕಥೆಯು 5 ಹುಡುಗಿಯರ ಕುರಿತಾಗಿದ್ದು, ಅವರ ವಿಭಿನ್ನವಾದ ಕತೆ, ಕನಸು ಹಾಗೂ ಜೀವನದ ಹೋರಾಟವನ್ನು ಹೊಂದಿದ್ದಾಗಿದೆ. ಕಾಲೇಜ್ ಲೈಫಲ್ಲಿ ಅವರು ತಮ್ಮ ನಂಬಿಕೆ, ಸ್ನೇಹ ಮತ್ತು ಭವಿಷ್ಯವನ್ನು ಕಂಡುಕೊಳ್ಳುತ್ತಾರೋ ಅಥವಾ ಕಳೆದುಕೊಳ್ಳುತ್ತಾರೋ ಎಂಬುದಾಗಿ ನೋಡೋಣ. ಹಣ ಇದ್ರೆ ಕಳಿಸಿ, ನಾನು ಈಗಷ್ಟೇ ಬಸ್ ಸ್ಟ್ಯಾಂಡಿಗೆ ಬಂದು ಮುಟ್ಟಿದ್ದು. ಇಲ್ಲಿಂದ ಆಟೋದಲ್ಲಿ ಹೋಗ್ಲಿಕ್ಕೆ ನನ್ನ ಹತ್ರ ಹಣ ಸಹ ಇಲ್ಲಮ್ಮ. ಪ್ಲೀಸ್ ಬೇಗ ಕಳಿಸಿ ಅಮ್ಮ. ಫಸ್ಟ್ ಸ್ಟೆಪ್, ರಾಣಿ ಫ್ರಮ್ ವಿಲೇಜ್. ಇವಳು ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದಾಳೆ. ತನ್ನ ತಾಯಿಯ ಮುದ್ದಿನ ಮಗಳು, ಶಾಂತ ಸ್ವಭಾವ ಮತ್ತು ಹಾಸ್ಯಕ್ಕೂ ಗುರಿಯಾಗುವಂಥವಳು. ಸಿಟಿಯಲ್ಲಿ ನಡೆಯುವ ಕೆಲವು ಸಂಗತಿಗಳು ಅವಳಿಗೆ ಆಶ್ಚರ್ಯ ತರುತ್ತದೆ. ಈಕೆಯ ಮುಗ್ಧತೆ ಸಿಟಿ ಹುಡುಗಿಯರಿಗೆ ಪ್ರಭಾವ ಬೀರುತ್ತದೋ ಅಥವಾ ಸಿಟಿ ಹುಡುಗಿಯರ ಜೀವನ ಶೈಲಿ ಈಕೆಯ ಮೇಲೆ ಪ್ರಭಾವ ಬೀರುತ್ತದೋ ನೋಡೋಣ. ಹಾಯ್ ಗಾಯ್ಸ್, ನಾನೀಗ ಸಿಟಿ ಎಂಟರ್ ಆಗುತ್ತಿದ್ದೇನೆ. ಇದೊಂದು ಬ್ಯೂಟಿಫುಲ್ ಆದ ಸಿಟಿಯಾಗಿದೆ ನೋಡಿ. ಇದು ಕರ್ನಾಟಕದ ಒಂದು ಜಿಲ್ಲೆಯಾಗಿದೆ. ನಾನೀಗ PG ಎಂಟರ್ ಆಗ್ತಾ ಇದ್ದೇನೆ. ಹುಡ್ಕೊಂಡು ಹೋಗಬೇಕು. ಹಾಗೆ ನಾನೀಗ ಸ್ವಿಚ್ ಆಫ್ ಮಾಡ್ತೇನೆ, ಯಾಕೆಂದರೆ ನನಗೆ ಕಾಲೇಜ್ ಸಹ ಹುಡ್ಕೊಂಡು ಹೋಗಬೇಕು. ಓಕೆ ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ಮೀಟ್ ಆಲಿಸ್. ಇವಳಿಗೆ ಬ್ಲಾಗರ್ ಆಗಬೇಕೆಂಬ ಕನಸು. ಯಾವಾಗಲೂ ಇವಳ ಹತ್ತಿರ ಕ್ಯಾಮರಾ ಇರುತ್ತದೆ. ಶೂಟ್ ಮಾಡುತ್ತಾನೇ ಇರುತ್ತಾಳೆ, ಪೋಸ್ಟ್ ಹಾಕುತ್ತಾ ಇರುತ್ತಾಳೆ. ತನ್ನನ್ನು ಇಷ್ಟಪಡುವುದಕ್ಕಿಂತ ಜಾಸ್ತಿಯಾಗಿ ವಿಡಿಯೋ ಮಾಡುವುದು ಇವಳಿಗೆ ಇಷ್ಟ. ಬೇರೆ ಸಿಟಿಗಳನ್ನು ಎಕ್ಸ್ಪ್ಲೋರ್ ಮಾಡುವುದಂದರೆ ಇನ್ನೂ ಇಷ್ಟ. ಅದನ್ನು ವ್ಲಾಗ್ಗಳ ಮೂಲಕ ತೋರಿಸುತ್ತಾಳೆ. ಕ್ರೈಸ್ಟ್ ಕಿಂಗ್ ಕಾಲೇಜ್ಗೆ ಹೋಗ್ಬೇಕು, ಬರ್ತೀರಾ? ಹಾಂ, ಬಿಟ್ಟು ಬರ್ತೇನೆ. ಹಾಯ್ ಗಾಯ್ಸ್, ನಾನೀಗ ಕ್ರೈಸ್ಟ್ ಕಿಂಗ್ ಕಾಲೇಜಿಗೆ ಹೋಗೋ ಒಂದು ಸ್ಟೂಡೆಂಟ್ ಸಿಕ್ಕಿದ್ದಾಳೆ ನನಗಿಲ್ಲಿ. ನಾನು ಅವಳೊಟ್ಟಿಗೆ ಕಾಲೇಜಿಗೆ ಹೋಗಬೇಕು. ಹಾಯ್ ಕಾಲೇಜ್ಗೆ? ಹೌದು. ಹಾಯ್ ಹಾಯ್ ಹೇಳು. ಹಾಯ್, ನೀನು ತುಂಬ ಫೇಮಸ್ ಇದ್ದೀಯಾ? ಹೌದು, ನನಗೆ 10K ಫಾಲೋವರ್ಸ್ ಇದ್ದಾರೆ. ಮತ್ತೆ ಅದರಲ್ಲಿ 10 ಮಾತ್ರ ಕಾಣ್ತಾ ಉಂಟು. ಅದು ನಿಂಗೆ ಗೊತ್ತಾಗೋದಿಲ್ಲ ಮಾರೈತಿ, ನೀ ಸುಮ್ಮನಿರು. ನೀನೀಗ ಆಟೋ ಹೇಳಿದ್ಯಲ್ಲ, ಹೌದು. ನಾವು ಅದರಲ್ಲಿ ಹೋಗುವ. ನಾನು ಅರ್ಧ ಖರ್ಚು ಕೊಡ್ತೇನೆ. ಅರ್ಧ ಹಣ. ಆಯ್ತಾಯ್ತು, ಕೊಡ್ತೇನೆ. ಬಾ, ಹೋಗುವ. ಬಾನ. ಥ್ಯಾಂಕ್ ಯು ಮಾಮ್ ಆ್ಯಂಡ್ ಡ್ಯಾಡ್, ನಾನು ಇಲ್ಲಿ ತನಕ ಬಿಡಲಿಕ್ಕೆ ಬಂದ್ರಿ. ನೋಡು ಮಗ, ನಾವು ಬಿಡಲಿಕ್ಕೆ ಬರಲಿಕ್ಕೆ ಕಾರಣ ಉಂಟು. ನೀನು ನಮಗೆ ದೇವರು ಕೊಟ್ಟ ಬಹುಮಾನವಾಗಿದ್ದಿ. ಸೊ ನೀನು ಲೋಕಕ್ಕೆ ಬೆಳಕಾಗಿರಬೇಕು, ಅದೇ ಪ್ರಕಾರ ಜೀವಿಸಬೇಕು. ಎಜುಕೇಷನ್ಗೋಸ್ಕರ ತುಂಬ ಖರ್ಚಾಗ್ತಾ ಉಂಟು. ಸೊ ಅದರ ಕಡೆ ಗಮನ ಕೊಡು. ಮತ್ತು ಹೆಚ್ಚಾಗಿ ದೇವರನ್ನು ನೀನು ಆತುಕೊಂಡು ಆತನಿಗೋಸ್ಕರ ಬಾಳಬೇಕು. ಓಕೆ? ನಿನ್ನ ಡ್ಯಾಡಿ ಸರಿಯಾಗಿ ಹೇಳಿದ್ದಾರೆ. ನಾನು ಪಾಸ್ಟರ್ ಹತ್ರ ಮಾತಾಡಿದ್ದೇನೆ. ನೀನು ಯಾವಾಗಲೂ ಅಲ್ಲಿ ಚರ್ಚಿಗೆ ಹೋಗ್ತಾ ಇರು, ಮತ್ತು ವಾಕ್ಯವನ್ನು ಓದು, ದಿನ ಪ್ರೇಯರ್ ಮಾಡು, ಅದನ್ನು ಬಿಡಬೇಡ, ಆಯ್ತಲ್ಲ? ಓಕೆ ಮಮ್ಮಿ, ನಾನು ಸಭೆಗೆ ಹೋಗ್ತೇನೆ, ಸಭಾ ಪಾಲಕರನ್ನು ಸಹ ಸಿಗ್ತೇನೆ, ಹಾಗೆ ವರ್ಷಿಪ್ ಟೀಮಲ್ಲಿ ಸಹ ನಾನಿರ್ತೇನೆ. ನಾನು ಯಾವತ್ತೂ ಶಿರಸ್ಸಾಗಿರ್ತೇನೆ, ಬಾಲವಾಗಿ ಅಲ್ಲ. ನಾವು ಮೀಟ್ ಅಸ್ಟರ್. ಒಂದು ಉತ್ತಮ ಸೇವಕರ ಮಗಳು. ಭಾನುವಾರ ಒಳ್ಳೆಯ ಮಗಳು. ಅವಳು ಪ್ರತಿಭಾನ್ವಿತ ಗಾಯಕಿ ಮತ್ತು ಆರಾಧನೆ ನಾಯಕಿ.
ತಂದೆ ತಾಯಿ ಕೂಡ ಅವಳ ವಿಷಯದಲ್ಲಿ ಹೆಮ್ಮೆ ಪಡುತ್ತಾರೆ. ಆದರೆ ಭಾನುವಾರದ ನಂತರ ಅವಳ ಲೋಕವೇ ಬೇರೆ. ಅವಳಿಗೆ ರಾಕ್ ಸ್ಟಾರ್ ಆಗಬೇಕೆಂಬ ಆಸೆ. ಓಕೆ ಮಾಮ್ ಅಂಡ್ ಡ್ಯಾಡ್, ಬಾಯ್ ಬಾಯ್ ಬಾಯ್. ಹಬ್ಬ ಹೋದರು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನನಗೆ ಫ್ರೀಡಮ್ ಸಿಕ್ಕಿತು. ಈ ಸಿಟಿಗೆ ನಾನು ಹೊಸೊಬ್ಬಳು, ಬಟ್ ಇಲ್ಲಿ ಸೆಟ್ ಆಗಬೇಕು. ನನ್ನ ಪಿ ಜಿ ರೂಮ್ಸ ಒಳ್ಳೆ ಉಂಟು, ನನ್ನದು ಬೆಡ್ ಸಹ ಇಲ್ಲಿ ಉಂಟು. ಓಕೆ, ನಾನು ನನ್ನ ಥಿಂಗ್ಸನ್ನೆಲ್ಲ ಇಲ್ಲಿ ಸೆಟ್ ಮಾಡ್ತೇನೆ. ಅಯ್ಯೋ ದೇವ್ರೆ, ಆ ಸಿಟಿಯಿಂದ ಇಲ್ಲಿಗೆ ಬರಲಿಕ್ಕೆ 500 ರೂಪಾಯಿ ತಗೊಂಡ್ರು. ಛೇ, ಎಂತ ಕಳ್ಳರಿದ್ದಾರೆ ಇವರು. ಇರಲಿ ಬಿಡ, ಅವರು ಹಾಗೆ ಓವರ್ ಚಾರ್ಜ್ ಮಾಡ್ತಾ ಇರ್ತಾರೆ. ನೀ ಹೇಳಿದಲ್ಲ ಅರ್ಧ ಹಣ ಕೊಡ್ತೀನಿ ಹೇಳಿ, ಕೊಡು ಈಗ. ನನಗೆ 10K ಫಾಲೋವರ್ಸ್ ಇದ್ದಾರೆ. ಮತ್ತೆ ಅದರಲ್ಲಿ 10 ಮಾತ್ರ ಕಾಣ್ತಾ ಉಂಟು ಯಾವಾಗ. ಅದು ನಿಂಗೆ ಕಾಣೋದಿಲ್ಲ ಮಾರೀತಿ, ನಿಂಗೆ ಬಾಯಿ ಮುಚ್ಕೊಂಡು ಇರು. ಕೊಡ್ಬೇಕಾಗಾದ್ರೆ ಆಯ್ತು, ಕೊಡ್ತೇನೆ. ನನಗೆ ತುಂಬ ಹಣ ಉಂಟು, ನಾನು ಕೊಡ್ತೇನೆ. ನೀ ತುಂಬಾ ಫೇಮಸ್ ಇದ್ದೀಯಾ? ಹೌದು. ನನ್ನ ಹತ್ರ ಅಷ್ಟು ಹಣ ಇಲ್ಲ. ಅಡ್ಡಿಲ್ಲ, ನಾನು ಕೊಡ್ತೇನೆ, ಹೆದರ್ಬೇಡ. ಇದು ನಿಮ್ಮ ಪಿ ಜಿ ಇದೆಯಾ? ಹೌದು, ಇದೆ. ನನ್ನ ಪಿ ಜಿ ಸಹ ಇದುವೇ. ಹೌದು. ಓ, ಅದು ವೀಣೆಯಾ? ಅಲ್ಲವಾ, ವೀಣೆ ಅಲ್ಲ, ಅದು ವೀಣಾ. ಮತ್ತೆ ಎಂತ ವೀಣೆ? ಇದು ನನ್ನ ಗಿಟಾರ್. ಮತ್ತೆ ನೀವು ನನ್ನ ರೂಮಲ್ಲಿ ಎಂತ ಮಾಡೋದು? ಹೊರಗೋಗಿ ಹೊರಗೋಗಿ. ಇದು ನಮ್ಮ ಇದೆ ಪಿ ಜಿ. ಓ, ನಾವೆಲ್ಲ ರೂಮ್ಮೇಟ್ಸಾ? ಹೆಲೋ, ಹಾಯ್ 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 ಹಾಯ್. ಹೆಲೋ, ಹಾಯ್ ಹಾಯ್. ನನ್ನ ಸಿಟೀಸ್ ಹೋಗ್ತಾ ಉಂಟು. ಒಂದು ವಿಡಿಯೋ ಮಾಡ್ತೀನಿ. ನೀವೆಂತ ಲಾಗರಾ? ಎಷ್ಟು ಫಾಲೋವರ್ಸ್ ಇದ್ದಾರೆ? 10K ಫಾಲೋವರ್ಸ್ ಇದ್ದಾರೆ. ಅದ್ರಲ್ಲಿ 10 ಮಾತ್ರ ಕಾಣ್ತಾ ಉಂಟು. ನೀನು ಸುಮ್ಮನೆ ಬಾಯಿ ಮುಚ್ಚು ಮಾರೈತಿ, ನಿಂಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಓಕೆ. ಏ ಸುಮ್ಮನಿರು, ಅಲ್ಲಿ ನಿಂಗೆಂತ ಶಬ್ದ ಕೇಳ್ತಾ ಇಲ್ಲವಾ? ಹೌದು, ಎಂತದು? ನೋಡುವ, ನಿಲ್ಲಿ ನೋಡುವ. ಹಾಯ್ ರೂತ್. ನೀನೇನಿಲ್ಲಿ? ನಾನು ಕ್ರೈಸ್ಟ್ ಕಿಂಗ್ಗೆ ಜಾಯ್ನ್ ಆದೆ. ನಾನು ಸಹ. ಅಯ್ಯೋ ದೇವರೇ, ಶೇ ಬಿಡು, ಅದೆಲ್ಲ ಬಿಡು. ಹೇಗೋ ನಿನ್ನ ಪ್ಯಾರೆಂಟ್ಸ್ನವರಿಗೆ ನನ್ನೊಟ್ಟಿಗೆ ಇರೋದು ಆಗೋದಿಲ್ಲ. ಓಕೆ, ನಿನ್ನ ಪ್ಯಾರೆಂಟ್ಸ್ನವ್ರ ಹತ್ರ ಹೇಳಲಿಕ್ಕೆಲ್ಲ ಹೋಗಬೇಡ, ಆಯಿತಾ? ಟೆನ್ಷನ್ ಮಾಡಬೇಡ, ಅದೆಲ್ಲ ಮತ್ತೆ ನೋಡುವ. ಓಕೆ 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 ಓಕೆ. ನೀನು ನೋಡಿದ್ಯಾ? ಅವರೆಷ್ಟು ಒಳ್ಳೆ ಡ್ಯಾನ್ಸ್ ಮಾಡಿದ್ರಲ್ಲ. ಹೌದು, ಒಳ್ಳೆ ಮಾಡ್ತಾರೆ. ನೀನೋಗಿ ಕೇಳು. ನಿಲ್ಲು, ಕೇಳುವ, ಹೋಗೋ ಬಾ. ಕೇಳು. ಹಾಯ್ ಬ್ರೋ, ಮೈ ಸೆಲ್ಫ್ ಎಸ್ತರ್. ನೀವು ಭಾರಿ ಚಂದ ಡ್ಯಾನ್ಸ್ ಮಾಡಿದ್ರೆ ಮಾರೆ, ಎಲ್ಲಿ ಕಲ್ತದ್ದು? ನಾನು ಡ್ಯಾನ್ಸೇ ಮಾಡಲಿಲ್ಲ ಮಾರದೆ, ನೀನು ಎಲ್ಲಿಂದ ನೋಡಿದಿ? ಮಾಡ್ಕೊಂಡು ಬಂದ್ರಿ ಅಲ್ಲ ಅಲ್ಲಿಂದ. ಹಾಂ, ಅದಾ, ನಾ ಡ್ಯಾನ್ಸರ್ ಅಲ್ವಾ, ನಿಂಗೆ ಗೊತ್ತಿಲ್ವಾ? ನಾವೀಗ ಮೀಟ್ ಆದದಲ್ಲ. ಓಕೆ ಓಕೆ. ಮತ್ತೆ ಹಾಯ್, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಇದು ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ನಾವು ಚಿಕ್ಕಂದ ಒಟ್ಟಿಗೆ ಓದಿದವರು, ಮತ್ತೆ ಚಡ್ಡಿ ದೋಸ್ತ್. ಓಕೆ ಓಕೆ. ನೀವು ಆ ಸ್ಟೆಪ್ ಹೇಗೆ ಮಾಡಿದ್ದು? ಇಫ್ ಯು ಗಾಟ್ ಇಟ್, ಯು ಫ್ಲಾಟ್ ಇಟ್. ಓಕೆ ಗಾಯ್ಸ್, ನಾನು ಹೊರಡ್ತೇನೆ, ನಂಗೆ ಕ್ಲಾಸಿಗೆ ಟೈಮ್ ಆಯಿತು. ಕ್ಲಾಸ್ ಸ್ಟಾರ್ಟ್ ಆಯ್ತಾ ನಿಮಗೆ? ಕ್ಲಾಸ್ ಸ್ಟಾರ್ಟ್ ಆಯ್ತಾ? ಇಲ್ಲ, ಇದು ನಾನು ದೇವರಿಗೆ ಕೊಡುವ ಸಮಯ. ಎಂತ ದೇವರು? ನೀನು ಯಾವಾಗಲೂ ಪ್ರೇಯರ್ ಹೇಳ್ತೀಯಲ್ಲ, ಎಂತ ಅದು ನಿನ್ನದು? ನನಗೀಗ ಟೈಮ್ ಇಲ್ಲ, ನಾನು ಮತ್ತೆ ಹೇಳ್ತೇನೆ. ಓಕೆ ಆಯ್ತಾಗಾದ್ರೆ ನಾನು ಸಹ ಹೊರಡ್ತೇನೆ, ಆಯಿತಾ? ನನಗೆ ಸಹ ಟೈಮ್ ಆಯಿತು. ಓಕೆ 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 ಓಕೆ.
ಬೈ ದ ವೇ ನಿಮಗೆಲ್ಲ ರೂಮ್ ಸಿಕ್ಕಿತಾ? ನಂದು ಇದೇ ರೂಮ್ ಅಲ್ವಾ? ಓ ನಾವೆಲ್ಲ ರೂಮ್ಮೇಟ್ಸಾ? ಹೌದೌದು, ನಾವು ಸಹ ಇಲ್ಲಿ ರೂಮ್ ಮೇಟ್ಸ್. ಓಕೆ. ನಾನು ಒಳಗೆ ಬಂದೆ. ಆಲ್ರೆಡಿ ಈ ರೂಮಲ್ಲಿ ದೇವರೇ ಅಪ್ಪ ನಿನ್ನ ಪ್ರಸನ್ನತೆ ಇರುವುದಕ್ಕಾಗಿ ಸ್ತೋತ್ರಪ್ಪ. ನನಗೆ 5 ಗಂಟೆಗೆ ಹೇಳ್ಬೇಕಪ್ಪ, ನನ್ನನ್ನು ಎಬ್ಬಿಸು. ಹೋ ಅಯ್ಯೋ ಮರೆತೇ ಹೋದೆ, ಸಭಾಪಾಲಕರಿಗೆ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಳ್ಬೇಕು. Finally, we have Ruth, self-righteous and also lukewarm Christian. ಇವಳು ಕ್ರಿಸ್ತನನ್ನು ಅಂಗೀಕರಿಸಿದವಳು, ಆದರೆ ಇವಳು ಎಲ್ಲರನ್ನೂ ಮನಪೂರ್ವಕವಾಗಿ ಪ್ರೀತಿಸುತ್ತಾಳೆ ಎಂದೆನಿಸಬೇಡಿ. ಅವಳ ಕಣ್ಣಿಗೆ ಯಾರು ಸರಿಯಾಗಿ ಇಲ್ಲವೋ ಅವರನ್ನು ತೀರ್ಪು ಮಾಡಿಬಿಡುತ್ತಾಳೆ. ಅವಳಿಗೆ ಆತ್ಮಿಕತೆಯು ಒಂದು ನಿಯಮವಿದ್ದ ಹಾಗೆ, ಆದರೆ ಕ್ರಿಸ್ತನ ಪ್ರೀತಿಯ ಅರ್ಥ ಏನು ಎಂಬುದು ಇವಳಿಗೆ ತಿಳಿದಿಲ್ಲ. ಆದ್ದರಿಂದ ಒಬ್ಬರನ್ನು ಪ್ರೀತಿ ಮಾಡುವುದಕ್ಕಿಂತ ಹೆಚ್ಚಾಗಿ ದೂಷಿಸುತ್ತಾಳೆ. ಈ ಸ್ವಭಾವಗಳು ಅವಳ ಜೀವನದಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಎಂದು ಮುಂದಿನ ಭಾಗದಲ್ಲಿ ನೋಡೋಣ. ಹಲೋ ಸಭಾಪಾಲಕರೇ, ನನಗೋಸ್ಕರ ಪ್ರೇಯರ್ ಮಾಡ್ತೀರಾ? ನನ್ನ ಎಜುಕೇಷನ್ಗಾಗಿ ನನಗೆ ನಾಳೆ ಪರೀಕ್ಷೆ ಕೂಡ ಉಂಟು, ಅದಕ್ಕೋಸ್ಕರ ಪ್ರೇಯರ್ ಮಾಡ್ತೀರಾ? ಎಸ್ ಜೀಸಸ್, ನಾನು ಸ್ವೀಕರಿಸುತ್ತೇನೆ. ಹೌದಪ್ಪ, ನಾನು ನಂಬುತ್ತೇನೆ. ಎಸ್, ಜಯವು ನನ್ನ ಭಾಗವಾಗಿದೆ. 6 ತಿಂಗಳ ನಂತರ ಈ 5 ಮಂದಿಯ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಉಂಟಾಯಿತು. ಅವರು ತಮ್ಮ ಜೀವನವನ್ನು ವೈಯಕ್ತಿಕವಾಗಿ ರೂಪಿಸಿಕೊಳ್ಳುತ್ತಾ ಇದ್ದರು. ರಾಣಿ, ಅದೆಷ್ಟು ಅಂತ ನೀನು ಮಾತಾಡ್ತಿ ಕ್ಲಾಸಲ್ಲಿ? ನೋಡು, ಇದು ನಿನಗೆ ಲಾಸ್ಟ್ ವಾರ್ನಿಂಗ್, ಗೊತ್ತಾಯ್ತಲ್ಲ? ಆಮೇಲೆ ಇನ್ನೊಂದು ವಿಷಯ, ನೆಕ್ಸ್ಟ್ ಮಂತ್ ಕಲ್ಚರಲ್ ಪ್ರೋಗ್ರಾಮ್ ಇದೆ, ನಿನ್ನ ಫ್ರೆಂಡ್ಸಿಗೆಲ್ಲ ಹೇಳಿಬಿಡು, ಓಕೆ? ಕೇಳಿರಾ, ನೆಕ್ಸ್ಟ್ ಮಂತ್ ಕಲ್ಚರಲ್ ಪ್ರೋಗ್ರಾಮ್ ಉಂಟಂತೆ, ರೆಡಿ ಆಗ್ಲಿಕ್ಕೆ ಹೇಳಿದ್ರು ಮ್ಯಾಮ್. ಆಯ್ತು. ಎಂತ ಕಲ್ಚರಲ್ ಪ್ರೋಗ್ರಾಮ್ ಮಾಡಿದೆ, ಎಂತ ಮಾಡ್ಬೇಕಂತೆ? ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ರು. ಡ್ಯಾನ್ಸ್ ಸ್ಟೆಪ್ ಅಲ್ಲ, ಹೌದು ಬಿಡು, ಅದು ನೋಡಿಕೊಳ್ಳು ಎಂತ ಅಂತ ಹೇಳಿಕೊಂಡು. ಒಂದು ಕೆಲಸ ಮಾಡಿ, ಮೊಬೈಲಲ್ಲಿ ಒಂದು ಫೋಟೋ ತೆಗಿ, ನಮ್ಮ 3 ಜನರದೊಂದು ಕೊಡಿ, ಚಂದ ಮಾಡಿ ತೆಗಿ ಆಯ್ತಾ? ಆಯಿತು, ಸರಿ. ನಿನ್ಗೆ ಸ್ಮೈಲ್ ಕೊಡಿ. ಸ್ಮೈಲ್ ಹೇಗೆ ಬಂತು ನೋಡಿ. ಹಾಂ, ಚಂದ ಬಂತು. ನೀನು ರೂತ್ ಹತ್ರ ಹೋಗು, ಇಲ್ಲಿ ಕೂತ್ಕೊಳ್ಬೇಡ. ಆಯಿತು. ಬಾ, ನಾವು ಚಹಾ ಕುಡಿಲಿಕ್ಕೆ ಹೋಗುವ ಬಾ. ಶೇ, 2 ನಿಮಿಷ ಆಯಿತು, ಬಾನ. ನಿನ್ನದೆಂತ ಉಪದ್ರ ಮಾರೆ. ಛೇ, ನಾನು ಇಲ್ಲಿಗೆ ಬರಲೇಬಾರ್ದಿತ್ತು. ನಾನು ಹಳ್ಳಿಯಲ್ಲಿ ಒಳ್ಳೆ ಇದ್ದೆ ನನ್ನ ಅಮ್ಮನೊಟ್ಟಿಗೆ. ಶೇ, ಈ ಸಿಟಿಯಲ್ಲಿ ಯಾರೂ ಸರಿ ಇಲ್ಲ. ಎಲ್ಲರೂ ಅವರಿಗೆ ಬೇಕಾದಾಗ ಮಾತ್ರ ನನ್ನನ್ನು ಬಳಸಿಕೊಳ್ತಾರೆ. ರಾಣಿ ಹಾಗೆ ಮಾಡು, ಹೀಗೆ ಮಾಡು ಹೇಳಿ. ಮತ್ತು ನಾನು ಕರೆದಾಗ ಯಾರು ಸಹ ಬರೋದಿಲ್ಲ. ಮತ್ತೆ ನಾನು ಯಾರಿಗೆ ಸಹ ಬೇಡ. ಛೇ, ನಾನು ಬರಲೇಬಾರ್ದಿತ್ತು. ನನ್ನ ಹಳ್ಳಿ ಭಾರಿ ಒಳ್ಳೆ ಇತ್ತು. ನನ್ನ ಬುಕ್ಕಿಲ್ಲಿ ಉಂಟಾ ನೋಡು. ಇಲ್ಲೆಂತ ಇಲ್ಲ, ಹೋಗು. ನಿನ್ಗೆಂತಾಯ್ತು? ಯಾಕೆ ಹೀಗೆ ಮಾಡ್ತಿದ್ದಿ? ಮತ್ತೆಂತ, ನೀನು ಸಹ ಹೀಗೆ ಮಾಡುದಾ? ಅವರಾದರೆ ಹೋಗಲಿ, ಹೇಗಾದರೂ ಮಾಡಲಿ. ನೀನು ಸಹ ನಿನಗೆ ಬೇಕಾದಾಗ ಮಾತ್ರ ನನ್ನನ್ನು ಬಳಸಿಕೊಳ್ಳುದಾ? ನೀನು ಹೀಗೆ ಮಾಡಬಾರ್ದಾಯ್ತಾ? ನನಗೆ ಭಾರಿ ಬೇಸರ ಆಗಿದೆ. ಅಯ್ಯೋ, ಇವಳು ತುಂಬ ಬೇಸರದಲ್ಲಿದ್ದಾಗಿದ್ದಾಳೆ. ವಿಷಯ ತುಂಬ ಗಂಭೀರವಾಗಿದೆ, ಹೀಗೆ ಬಿಡುವುದು ಸರಿಯಲ್ಲ. ಪ್ರೇಯರ್ ಮಾಡಬೇಕು ಇವಳಿಗೋಸ್ಕರ. ಈಗ ನಾನು ಎಂತ ಮಾಡಬೇಕು ಹೇಳು? ಹಾಗಾದರೆ ಒಂದು ಕೆಲಸ ಮಾಡ್ತೀಯಾ? ನನ್ನ ಫ್ರೆಂಡ್ ಇವತ್ತೊಂದು ಪಾರ್ಟಿಗೆ ಕರೆದಿದ್ದಾಳೆ, ನೀನು ನನ್ನೊಟ್ಟಿಗೆ ಬರ್ತೀಯ? ನನಗೆ ಪಾರ್ಟಿ ಅಂದರೆ ಎಂತ ಅಂತಲೇ ಗೊತ್ತಿಲ್ಲ. ನನ್ನ ಹಳ್ಳಿಯಲ್ಲಿ ಇದೆಲ್ಲ ಇಲ್ಲ.
ಪ್ಲೀಸ್ ನನಗೋಸ್ಕರ ಬರ್ತೀಯಾ? ನನಗೆ ನೋಡಬೇಕು ಪಾರ್ಟಿ ಹೇಗಿರ್ತದೆ ಹೇಳು. ಇಲ್ಲ ಇಲ್ಲ, ನನಗೆ ಪಾರ್ಟಿಗೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ. ನಾನೊಬ್ಬಳು ವಿಶ್ವಾಸಿ, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಪ್ಲೀಸ್ ನನಗೋಸ್ಕರ ಬಾರ, ಒಂದಿನ ಬಾ ಪ್ಲೀಸ್. ನೋಡುವ, ನಿನಗೋಸ್ಕರ ನಾನು ಬರ್ತೇನೆ, ಆದರೆ ದೂರದಲ್ಲಿ ಇರ್ತೇನೆ. ಆಯಿತು, ಹೋಗು. ಹೌದು, ಯಾರು ಇರ್ಬೋದು ಅದು? ಎಸ್ತೇರ್, ನೀನೆಂತ ಮಾಡುದಿಲ್ಲಿ? ನೀ ಎಂತ ಮಾಡುದಿಲ್ಲಿ? ನಿನ್ನ ಪೇರೆಂಟ್ಸ್ಗೆ ಗೊತ್ತಿದೆ ಅಲ್ಲ? ಪ್ಯಾರೆಂಟ್ಸಾ? ಓ, ಇದು ಸೀಕ್ರೆಟಾ? ನೀನೆಂತ ಮಾಡುದೆ ಇಲ್ಲಿ? ನಾನೆಲ್ಲಿ, ಇದು ನಂದೇ ಪಾರ್ಟಿ. ಅಯ್ಯೋ, ನೀನೆಂತ ಮಾಡುದಿಲ್ಲಿ? ನಾನು ಇವಳಿಗೋಸ್ಕರ, ರಾಣಿಗೋಸ್ಕರ ಬಂದದ್ದು. ನೀನು ಇಲ್ಲಿ ಬಂದಿ, ನೀ ಇಲ್ಲಿ ಸಹ ಬಂದಿ ಮಾರಿದೆ. ಇರಲಿ ಬಿಡು, ನೀನು ಬರೋದು ಹೇಗೋ ಬಂದಿ. ಓಕೆ, ಒಂದು ಕೆಲಸ ಮಾಡು, ನೀನು ಅಲ್ಲೇ ಚೇರ್ ಹಾಕಿಕೊಂಡು ಕೂತ್ಕೋ. ನೀನು ನಮ್ಮೊಟ್ಟಿಗೆ ಸೇರೋದಿಲ್ಲಲ್ಲ, ಒಂದು ಕೆಲಸ ಮಾಡಿ ತಗೋ, ಇದಲ್ಲ, ಇದಕ್ಕೆ ಚೇರ್ ಹಾಕಿಕೊಂಡು ಇಲ್ಲಿ ಕೂತ್ಕೋ. ನೀನು ಸಪ್ರೇಟಾಗಿರು. ಇಲ್ಲಿ ಬಾ, ಇಲ್ಲಿ ಬಾ, ನೀನು ಕೂತ್ಕೋ. ತಗೋ, ಇದೊಂದು ಗ್ಲಾಸ್ ತಗೋ. ನೀ ಕೊಟ್ಟಿಯಾ? ತಗೋ, ಇದು ನಿಂಗೆ. ಅಯ್ಯೋ, ತುಂಬ ಲೇಟ್ ಆಯ್ತಲ್ಲ. ಇವತ್ತು ಸಂಡೇ ಅಲ್ವಾ? ಕ್ರಿಸ್ಮಸ್ ಆರಾಧನೆಗೆ ಹೋಗ್ಲಿಕ್ಕೆ ಉಂಟು. ಇವರು ಇನ್ನೂ ಮಲಗಿದ್ದಾರೆ. ಎಸ್ತೇರ್, ಏಳ ಏಳ. ಎಂತ ಎಂತ ನಿಮ್ಮದು ಬೆಳಗ್ಗೆ ಬೆಳಗ್ಗೆ ಒಂದು ಕಿರಿಕಿರಿ? ಇವತ್ತು ಕ್ರಿಸ್ಮಸ್ ಆರಾಧನೆ ಅಲ್ಲ, ಹೇಳುದಿಲ್ವ ನೀನು? ಓ ಹೌದಲ್ಲ, ಇವತ್ತು ಕ್ರಿಸ್ಮಸ್ ಆರಾಧನೆ ಉಂಟು. ನನಗೆ ಅದೇ ವರ್ಷಪ್ ಟೀಮ್ಗೆ ಸಹ ನಿಲ್ಲಕ್ಕೆ ಇತ್ತು ಮಾರೆ. ಅಲ್ಲಯ್ಯ, ಇವರು ಸಭಾಪಾಲಕರು ಹೇಳಿದಾರಲ್ಲ ಹೊಸೊಬ್ಬರ ಕರ್ಕೊಂಡು ಬರ್ಲಿಕ್ಕೆ, ಯಾರನ್ನು ಕರ್ಕೊಂಡು ಹೋಗ್ತೀನಿ? ಓ ಹೌದಲ್ಲ, ನಾನು ರಾಣಿಯನ್ನು ಕರ್ಕೊಂಡು ಹೋಗ್ತೇನೆ, ನೀನು ಯಾರು ಮಾಡ್ತೀನಿ ನೋಡು. ರಾಣಿ, ಈಗ ನಾನು ಇವರನ್ನೇ ಕರ್ಕೊಂಡು ಹೋಗ್ತೇನೆ. ಹೇಳಿಲ್ಲ ಇಬ್ಬರು ಸಹ. ಹೇಳು 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 ಹೇಳು. ಪ್ಲೀಸ್ ಹೇಳಿ. ಪ್ಲೀಸ್, ಇವತ್ತು ಚರ್ಚಿಗೆ ಹೋಗ್ಲಿಕ್ಕೆ ನನ್ನೊಟ್ಟಿಗೆ ಬರ್ತೀರಾ? ನೀ ಎಂತ ಬೆಳಿಗ್ಗೆ ಬೆಳಿಗ್ಗೆ ಕಿರಿಕಿರಿ ಮಾಡುದು? ಹೋಗಚ್ಚೆ. ಪ್ಲೀಸ್ ಬನ್ನಿಯಾ, ನಿಮ್ಮೊಟ್ಟಿಗೆ. ನೀವು ಬಂದರೆ ಉಂಟಲ್ಲ ಈಗ ಚರ್ಚಿಗೆ, ಕೇಳಿ, ನೀವು ಈಗ ಚರ್ಚಿಗೆ ಬಂದರೆ ನಿಮ್ಮನ್ನು ಪಾರ್ಟಿಗೆ ಕರ್ಕೊಂಡು ಹೋಗ್ತೀನಿ. ಪಾರ್ಟಿಯಾ? ನಿಲ್ಲ, ನಾ ಬರ್ತೇನೆ. ನಿಲ್ಲ, ಪಾರ್ಟಿಗಲ್ಲ, ಕೊಡ್ತೀಯಲ್ಲ ನೀನು? ಕೊಡ್ತೇನೆ, ಬಟ್ ಚರ್ಚಿಗೆ ಬರಬೇಕು, ಚರ್ಚ್ ಆದ ಮೇಲೆ. ಓಕೆ, ನಾನು ಬರ್ತೇನೆ. ಅದರ ಬಟ್ಟೆ ರೆಡಿಯಾಗಿ ಬನ್ನಿ. ಹೊಸ ಬಾಳು ತಂದವರೇ, ಹೊಸ ಆನಂದ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. Praise the Lord. Praise the Lord. Praise the Lord. Praise the Lord. ಚರ್ಚ್ ಮುಗಿತಾ? ಮುಗೀತಲ್ಲ, ನಂಗೆ ಆಗ್ತದೆ ಮುಗೀತೇನ. ನಿಲ್ಲ, ಪಾರ್ಟಿ ಕೊಡ್ತೀನಿ ಅಂತ ಹೇಳಿಕೊಂಡು ಹೇಳಿದಲ್ಲ. ನಿಮ್ಮದು ಪಾರ್ಟಿ ಬಿಡ್ಲಿಲ್ಲವಾ? ಚಲೋ ಹೋಗುವ. ನೀನು ಹೇಳಿದ ಹಾಗೆ ಅಲ್ವಾ? ಆಯ್ತು, ಚಲೋ ಹೋಗುವ.
ಎಸ್ತೇರ್ 3 ಸಲ ಕಾಲ್ ಮಾಡಿದ್ದಾಳೆ. ಎಂಥ ವಿಷಯ ಇರ್ಬೋದು? ಪುನಃ ಕಾಲ್ ಮಾಡ್ತಿದ್ದಾಳೆ, ನೋಡು, ಮಾತಾಡು. ಎಸ್ತೇರ್ದು ಕಾಲ್ ಬರ್ತಾ ಉಂಟು ಆಗದಿಂದ, ಎಂತ ಕೇಳು. ಹಲೋ ಹಲೋ ಎಸ್ತೇರ್, ಯಾಕೆಷ್ಟು ಕಾಲ್ ಮಾಡ್ತಿದ್ದಿ? ಅದು ನಾನು ತುಂಬ ಸಮಸ್ಯೆಯಲ್ಲಿದ್ದೇನೆಯಾ. ಯಾಕೆ, ಏನಾಯ್ತು? ಎಲ್ಲಿದ್ದಿ ನೀನು? ಅದು ನಾವು ಸಭೆ ಆರಾಧನೆ ಆದ ಮೇಲೆ ಸೀದಾ ಪಾರ್ಟಿಗೆ ಹೋಗ್ತಿದ್ದೆವು. ಅಲ್ಲಿ ಅಲ್ಲಿ ಹಾಂ ಹಾಂ, ಹೇಳು ಹೇಳು ಬೇಗ. ಆಲ್ ಆಫ್ ಸಡನ್ ಒಂದು ಆಕ್ಸಿಡೆಂಟ್ ಆಗಿ ಹೋಯಿತು. ಎಂತ ಎಂತಾಯಿತು? ಅದು ಅದು ಪೂರ ನನ್ನದೇ ತಪ್ಪಿಯ. ನನಗೆ ನನ್ನ ಪ್ಯಾರೆಂಟ್ಸ್ ಹೇಳಿದರು, ಸಭಾ ನಾಯಕರು ಹೇಳಿದರು, ಅನೇಕ ಬಾರಿ ತಿಳಿಸಿದರು. ಆದರೆ ಅದನ್ನು ಲೆಕ್ಕಿಸದೆ ನಾನು ಪಾರ್ಟಿಗೆ ಹೋಗಿಬಿಟ್ಟೆಯಾ. ಈಗ ಇವತ್ತು ನನ್ನಿಂದ ದೊಡ್ಡ ತಪ್ಪು ನಡೆದೋಯಿತು. ಹೌದಾ? ಎಂತಾಯಿತು? ಯಾಕೆ ಇಷ್ಟು ಟೆನ್ಷನಲ್ಲಿದ್ದಿ? ನನಗೆ ಕೂಡ ಟೆನ್ಷನ್ ಆಗ್ತಾ ಉಂಟು. ಬೇಗ ಹೇಳಿ, ಎಂತಾಯಿತು? ಅದು ಆ್ಯಕ್ಚುಲಿ ಅದು ಈವಿದ್ದಳಲ್ಲ, ಈ ಸ್ನೋ ಮೋರ. ಹಾಂ, ಎಂತ ಹೇಳ್ತಿದ್ದಿ ನೀನು? ಎಂತಾಯ್ತು? ಈವಿಲ್ವಾ? ಈಗ ಬೆಳಿಗ್ಗೆ ಅಷ್ಟೇ ನಾನು ಅವಳನ್ನು ನೋಡಿದೆ, ಅವಳೊಟ್ಟಿಗೆ ಮಾತನಾಡಿದೆ. ಈಗಿಲ್ಲ ಅಂದರೆ ಎಂತ ಅರ್ಥ? ಅಯ್ಯೋ, ಇವಳು ಎಂತ ಹೇಳ್ತಿದ್ದಾಳೆ ನೋಡು. ಎಂತಾಯ್ತಂತೆ? ಅಯ್ಯೋ, ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೊ ಬಾ. ದುರಂತ ದಿನ. ಆಲಿಸ್, ಎಸ್ತರ್, ಈವ್ ಸಭೆ ಮುಗಿದ ನಂತರ ಅವರು ಒಂದು ಪಾರ್ಟಿಗೆ ಹೋಗುತ್ತಿರುವಾಗ ರಸ್ತೆ ಮಧ್ಯದಲ್ಲಿ ಒಂದು ದುರಂತ ನಡೆಯಿತು. ಅದರಲ್ಲಿ ಈವ್ ಸಾವನ್ನಪ್ಪಿದಳು. ಈವ್ ತೀರಿ ಹೋಗಿ 6 ತಿಂಗಳು ಕಳೆಯಿತು. ಆದರೆ ಈ ಹುಡುಗಿಯರ ದಿನಚರಿ ಎಂದಿನಂತೆ ನಡೆಯುತ್ತಿತ್ತು. ಅವರು ವಾಸ್ತವವನ್ನು ಅರಿತು ಮುಂದುವರಿದರು. 6 ತಿಂಗಳು ಕಳೆಯಿತು. ಇನ್ನೂ ಈ ಹುಡುಗಿಯರು ಏನನ್ನು ಅರಿತುಕೊಳ್ಳಿಲ್ಲ. ಈವ್ ತೀರಿ ಹೋದ ನಂತರ ಒಬ್ಬರು ನನ್ನ ಹತ್ರ ಮಾತಾಡ್ತಾನೇ ಇಲ್ಲ. ತೊಂದರೆ ಇಲ್ಲ, ಅವರೆಲ್ಲರೂ ಅನ್ಯರು. ನನಗೆ ನೀನು ಬೇಕು ದೇವರೇ, ನನಗೆ ನೀನು ಬೇಕಪ್ಪ. ನನಗೆ ನೀವು ಈ ದಿನವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಹೇಳ್ತೇನೆ. ನನಗೆ ಜ್ಞಾನವನ್ನು ಕೊಟ್ಟಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನನಗೆ ಪರೀಕ್ಷೆಯಲ್ಲಿ ಎದುರಿಸಲು ಕೂಡ ನೀವು ಸಹಾಯ ಮಾಡಿ, ನಿಮ್ಮ ದರ್ಶನ ನಮಗೆ ತಿಳಿಯಪಡಿಸಿ. ಗುಡ್ ನೈಟ್ ಜೀಸಸ್. ಮುಂದೆ ನಡೆಯುವಂಥ ಒಂದು ದೃಶ್ಯವು ಅದು ಕನಸಿನಲ್ಲಿ ನಡೆಯುವ ಒಂದು ಕಾರ್ಯವಾಗಿದೆ. ನನ್ನ ಪ್ರೀತಿಯ ಸ್ನೇಹಿತರು, ನಾನಿವತ್ತು ಭೂಯಾತ್ರೆಯನ್ನು ಮುಗಿಸಿದ್ದೇನೆ. ನಾನು ಯೋಚಿಸಿದ್ದಕ್ಕಿಂತಲೂ ಬಹಳ ವಿಭಿನ್ನವಾಗಿದೆ. ಒಬ್ಬ ಸತ್ತ ಮೇಲೆ ಅವನು ಹೋಗುವ ಲೋಕ ಮೋಡದಿಂದ ಕೂಡಿದ್ದು ಅಥವಾ ಮುಪ್ಪಾದ ಸ್ಥಳಕ್ಕೆ ಹೋಗುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಇದು ಸ್ಫಟಿಕದಂತೆ ಸ್ಪಷ್ಟವಾಗಿ ಕಾಣುವಂಥ ಸ್ಥಳವಾಗಿದೆ. ನಾನು ಭೂಲೋಕದಲ್ಲಿ ಜೀವಿಸೋದಕ್ಕಿಂತಲೂ ಹೆಚ್ಚು ಸತ್ಯವಾದ ಸ್ಥಳವಾಗಿದೆ. ನಾನು ಆಲೋಚಿಸಬಹುದು, ನಾನು ಮಾತಾಡಬಹುದು, ನಾನು ಅನುಭವಿಸಲೂಬಹುದು. ಅಪಘಾತವಾದ ಕ್ಷಣದಲ್ಲಿ ನನ್ನ ಆತ್ಮವು ದೇಹವನ್ನು ಬಿಟ್ಟು ಹೋಗುವ ಅನುಭವವನ್ನು ನಾನು ಅನುಭವಿಸಿದೆ. ಅದೊಂದು ವಿಚಿತ್ರವಾದ ವಿಷಯವಾಗಿದೆ. ನನ್ನ ಒಳಗಿಂದ ಒಂದು ಕೂಗನ್ನು ನಾನು ಕೇಳಿದೆ. ಮೊದಲಿಗೆ ನಾನು ಒಂದು ನೋಂದಾಣಿಸುವ ಸಾಲಿನಲ್ಲಿ ನಿಂತಿದ್ದೆ ಎಂದು ನಾನು ಆಲೋಚಿಸಿದೆ. ಆಗ ಪುಸ್ತಕ ತೆರೆಯಲ್ಪಟ್ಟಿತು. ನನ್ನ ಹೆಸರನ್ನು ಅವರು ಕೇಳಿದರು. ಆ ಪುಸ್ತಕದಲ್ಲಿ ನನ್ನ ಹೆಸರು ಅವರು ಹುಡುಕಿದಾಗ ಅದು ಕಾಣಲಿಲ್ಲ. ಆಗ ಒಂದು ಆಯುಧವನ್ನು ಹಿಡಿದುಕೊಂಡ ಒಬ್ಬ ದೊಡ್ಡ ಗಾತ್ರದ ದೇವದೂತನು ನನ್ನ ಪಕ್ಕದಲ್ಲಿ ನಿಂತಿದ್ದನು. ಆತನು ನನ್ನನ್ನು ಹಿಡಿದು ಎಳೆಯಲಾರಂಭಿಸಿದನು. ನನ್ನನ್ನು ದೂರ ಎಳೆಕೊಂಡು ಹೋದನು. ನಾನು ತುಂಬ ಭಯಪಟ್ಟೆ. ಏನಾಗುತ್ತಾ ಇದೆ ಎಂದು ಗೊತ್ತಾಗುತ್ತಿಲ್ಲ. ದೇವದೂತನ ಸಂಗಡ ನಾನು ಕೇಳಿದೆ, ನೀನು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತಿದ್ದೆ ಎಂಬುದಾಗಿ. ಆತನು ಏನೂ ಉತ್ತರ ಕೊಡಲಿಲ್ಲ. ನಾನು ಪುನಃ ಕೇಳಿದೆ. ಕೊನೆಗೆ ಆತನು ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆಯೋ ಅವರು ಮಾತ್ರ ಪರಲೋಕಕ್ಕೆ ಪ್ರವೇಶಿಸುತ್ತಾರೆ, ಉಳಿದವರು ನಿತ್ಯ ನರಕದ ಬೆಂಕಿಗೆ ಹಾಕಲ್ಪಡುತ್ತಾರೆ ಎಂಬುದಾಗಿ ಹೇಳಿದನು. ನನಗೆ ಬಹಳ ಭಯವಾಯಿತು.
ನಾನು ಒಂದು ಕಾರಾಗೃಹಕ್ಕೆ ಬಿಸಾಡಲ್ಪಟ್ಟೆ. ಆಗ ನಾನು ಅಲ್ಲಿ ಇದ್ದುಕೊಂಡು ಏನು ಆಲೋಚಿಸ್ತಾ ಇದ್ದೆ ನಿಮಗೆ ಗೊತ್ತಾ? ನಿನ್ನ ಕುರಿತಾಗಿ ಆಲೋಚಿಸುತ್ತಿದ್ದೆ. ನೀನೊಬ್ಬಳು ಕ್ರಿಸ್ತನನ್ನು ವಿಶ್ವಾಸಿಸುವವಳಾಗಿದ್ದೆ. ನಿನ್ನ ಕುರಿತಾಗಿ ನನಗೆ ಹೇಳಿದ್ದಿ. ನೀನು ಕ್ರಿಸ್ತನ ಕುರಿತಾಗಿ ನನ್ನಲ್ಲಿ ಹೇಳಬಹುದಿತ್ತು. ನಾವು 3 ಬೇರೆ ಬೇರೆ ವಿಚಾರದಲ್ಲಿ ಮಾತಾಡಿದ್ದೆವು. ಆದರೆ ಇನ್ನೊಬ್ಬ ವ್ಯಕ್ತಿ ಮಧ್ಯಕ್ಕೆ ಬಂದ ಕಾರಣ ಆ ವಿಷಯವನ್ನು ಮಾತಾಡದೆ ತಡೆದು ಬಿಟ್ಟು ಮಾತಾಡುತ್ತಿರುವ ವಿಚಾರವನ್ನು ಬದಲಾಯಿಸಿಬಿಟ್ಟು ಈ ಕಠಿಣ ಸಮಯದಲ್ಲಿ ಆ ವಿಷಯ ನನ್ನ ಎದುರಿಗೆ ಬರುತ್ತಾ ಉಂಟು. ನಿನ್ನ ಜೊತೆ ಸಭೆಗೆ ಬಂದ ದಿನವಾದರೂ ನೀನು ನನಗೆ ಕ್ರಿಸ್ತನ ಬಗ್ಗೆ ಹೇಳಬಹುದಿತ್ತು. ಆದರೂ ನೀನು ಹೇಳದೆ ಹೋದೆ. ಯಾಕೆ ಹೀಗೆ ಮಾಡಿದ್ದಿ? ಒಬ್ಬ ವ್ಯಕ್ತಿ ಕ್ರಿಸ್ತನನ್ನು ಅನುಸರಿಸಿ ರಕ್ಷಣೆ ಹೊಂದುವುದು ಹೇಗೆ ಎಂದು ಯಾಕೆ ಹೇಳಲಿಲ್ಲ? ನೀನು ಯಾವಾಗಲೂ ನನ್ನ ಸ್ನೇಹಿತಳು ಎಂಬುದಾಗಿ ಹೇಳುತ್ತೆ. ಒಂದು ವೇಳೆ ನಾನು ನಿನ್ನ ನಿಜವಾದ ಸ್ನೇಹಿತಳಾಗಿದ್ದರೆ ಕ್ರಿಸ್ತನ ಕುರಿತಾಗಿ ನನಗೆ ಹೇಳುತ್ತಿದ್ದೆ. ಇಂತಹ ಒಂದು ಕಠಿಣ ಸ್ಥಳದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ನೀನು ನನಗೆ ತಿಳಿಸಿಕೊಡಬಹುದಿತ್ತು. ಯಾಕೆ ನೀನು ಏನೂ ಹೇಳದೆ ಎಲ್ಲವನ್ನು ಮರೆ ಮಾಡಿದಿ? ನನ್ನ ಹೃದಯವು ಎದೆಯ ಒಳಗಿನಿಂದ ಒಡೆಯುವುದನ್ನು ನಾನು ಅನುಭವಿಸುತ್ತಿದ್ದೇನೆ. ಆರಿಸಲ್ಪಟ್ಟ ದೇವದೂತನು ನನ್ನನ್ನು ಆ ಬೆಂಕಿಯ ನರಕಕ್ಕೆ ದೊಬ್ಬಲು ಬರುತ್ತಿದ್ದಾನೆ. ನಾನು ನರಕದ ಕುರಿತು ಇದು ಬೆಂಕಿಯ ಗಂಧಕದ ಕೆರೆ ಎಂಬುದಾಗಿ ಕೇಳಿದ್ದೆ. ಆದರೆ ಈಗ ನನ್ನನ್ನು ಇದಕ್ಕೆ ಹಾಕಲು ಬರುತ್ತಿದ್ದಾರೆ. ರೂತ್, ನನಗೆ ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ನನಗೆ ಎದುರಿಸಲು ಸಾಧ್ಯವಾಗುತ್ತಿಲ್ಲ. ಇಲ್ಲ ಇಲ್ಲ, ಅವರು ನನ್ನ ಹತ್ತಿರಕ್ಕೆ ಬರುತ್ತಿದ್ದಾರೆ. ಇಲ್ಲ ಇಲ್ಲ, ನನ್ನನ್ನು ಕಾರಾಗೃಹದಿಂದ ಎಳೆದುಕೊಂಡು ಹೋಗುತ್ತಿದ್ದಾರೆ. ಅಯ್ಯೋ, ಯಾಕೆ ನೀನು ನನಗೆ ಕ್ರಿಸ್ತನ ಬಗ್ಗೆ ಹೇಳಲಿಲ್ಲ? ನಾನು ಬಯಸುತ್ತೇನೆ, ದಯವಿಟ್ಟು ಇನ್ನಾದರೂ ನಿನ್ನ ಉಳಿದ ಸ್ನೇಹಿತೆಯರಿಗೆ ಕ್ರಿಸ್ತನ ಕುರಿತಾಗಿ ತಿಳಿಯಪಡಿಸು. ನಿನ್ನ ಪ್ರೀತಿಯ ಸ್ನೇಹಿತೆ ಈವ್. ಈವ್, ಅದೆಂತ? ಈವ್, ನೀನು ನರಕದಲ್ಲಿದ್ದೀಯಾ? ಈವ್, ಅಯ್ಯೋ ಅಯ್ಯೋ, ನನ್ನಿಂದ ದೊಡ್ಡ ತಪ್ಪಾಯಿತು. ನಾನು ಅವಳಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರಬಹುದಿತ್ತು. ನಾನು ಅವಳಿಗೆ ಹೇಳಲಿಲ್ಲ, ಕ್ರಿಸ್ತನ ಬಗ್ಗೆ ಹೇಳಲಿಲ್ಲ. ಅಯ್ಯೋ, ನಾನೆಂಥ ಪಾಪಿ. ಅಯ್ಯೋ, ನನ್ನಿಂದಾಗಿ ಅವಳು ನರಕಕ್ಕೆ ಹೋಗುವ ಹಾಗಾಯ್ತಲ್ಲ. ಅಯ್ಯೋ, ನಾನೀಗ ಏನು ಮಾಡಲಿ? ಯೇಸುವೇ, ಯೇಸಪ್ಪ, ನನ್ನನ್ನು ಕ್ಷಮಿಸು. ಯೇಸುವೇ, ನನ್ನನ್ನು ಕ್ಷಮಿಸು. ಯೇಸಪ್ಪ, ಕ್ಷಮಿಸು ದೇವರೇ ನನ್ನನ್ನು. ರೂತ್ ಕಂಡದ್ದು ಕನಸು ಎಂದು ಅಂದುಕೊಂಡ್ರ? ಅಲ್ಲ, ಅದು ನಾವೆಲ್ಲ ಅನುಭವಿಸುವ ವಾಸ್ತವ. ರೂತ್ ಒಳ್ಳೆಯ ಕ್ರೈಸ್ತಳಾಗಿದ್ದಳು. ಅವಳು ಸರಿಯಾದ ಮಾರ್ಗವನ್ನು ಆರಿಸಿಕೊಂಡಿದ್ದಳು. ಅವಳು ತನ್ನ ನಂಬಿಕೆ ಮತ್ತು ಅದರೊಂದಿಗೆ ಬರುವ ಎಲ್ಲದರಲ್ಲೂ ನಿರತರಾಗಿದ್ದಳು. ಆದರೆ ನಮ್ಮಲ್ಲಿ ಅನೇಕರು ಒಂದೇ ಥರದವರಲ್ಲ. ಕೆಲವರಿಗೆ ಕೆಲವು ತಲಾಂತುಗಳನ್ನು ದೇವರು ಕೊಟ್ಟಿದ್ದಾರೆ. ಆ ತಲಾಂತುಗಳನ್ನು ಹೇಗೆ ಉಪಯೋಗಿಸಬೇಕೆಂದು ನಾವು ದೇವರಿಂದಲೇ ತಿಳಿದುಕೊಳ್ಳಬೇಕು. ದಿನ, ವಾರ, ತಿಂಗಳು, ವರ್ಷಗಳು ಓಡಾಡುವ ಪ್ರಕಾರವೇ ಕ್ರಿಸ್ತನ ಬರವಣವು ಬಹು ಹತ್ತಿರದಲ್ಲಿದೆ ಎಂದು ತಿಳಿದುಕೊಂಡವರಾದ ನಾವು ಕ್ರಿಸ್ತನ ಜನನ, ಮರಣ, ಪುನರುತ್ಥಾನ ದಿನವನ್ನು ಆಚರಿಸುವವರಾಗಿದ್ದೇವೆ. ಆದರೆ ಕ್ರಿಸ್ತನ 2ನೇ ಬರವಣವು ಬಹು ಹತ್ತಿರದಲ್ಲಿದೆ ಎಂದು ಎಷ್ಟು ಲವಲವಿಕೆಯಿಂದ ಸಿದ್ಧರಾಗಿ ಕಾಯುವವರಾಗಿದ್ದೇವೆ ಎಂದು ಪ್ರಶ್ನೆ. ಸ್ವರ್ಗ, ನರಕ ಎರಡೂ ನಿಜ. ಎತ್ತಲ್ಪಡುವಿಕೆ ಮತ್ತು ನ್ಯಾಯ ತೀರ್ಪು ಎರಡೂ ಸತ್ಯ. ಆದುದರಿಂದ ದೇವಜನರೇ, ನಾವು ಎತ್ತಲ್ಪಡುವವರಾಗಿದ್ದೇವೋ ಅಥವಾ ಬಿಡಲ್ಪಡುವವರಾಗಿದ್ದೇವೆ ಎಂದು ನಮ್ಮನ್ನು ನಾವು ಪರೀಕ್ಷಿಸೋಣ. ಇದು ಎಚ್ಚರಿಕೆಯ ಕರೆ. ಆತ್ಮಗಳು ನಾಶವಾಗುತ್ತಿದೆ. ಸಂತೃಪ್ತರಾಗಿ ನಾವು ಜೀವಿಸಲು ಮತ್ತು ಸಾಯಲು ಸಾಧ್ಯವಿಲ್ಲ. ನಾವು ಎಚ್ಚರಗೊಳ್ಳಬೇಕು, ಪರಿಶುದ್ಧರಾಗಿ ಜೀವಿಸಬೇಕು ಮತ್ತು ಇತರರನ್ನು ನರಕದ ಬೆಂಕಿಯಿಂದ ಕಸಿದುಕೊಳ್ಳಬೇಕು.
ಹಿಂದಿನ ಸಂಗತಿಗಳ ಬಗ್ಗೆ ವರ್ತಿಸುವರಾದದನ್ನು ಬಿಟ್ಟು ಬಿಟ್ಟು ನಮ್ಮ ಮುಂದಿನ ಜೀವಿತವನ್ನು ಕ್ರಿಸ್ತನಿಗಾಗಿ ಪ್ರತಿಷ್ಠಿಸಲು ಪ್ರಯತ್ನಿಸೋಣ. ಕ್ರಿಸ್ತನ ಬರೋಣವು ಬಹಳ ಹತ್ತಿರದಲ್ಲಿದೆ. ಎದ್ದೇಳೋಣ, ಇನ್ನೆಂದು ಕಾಣದ ರೀತಿಯಲ್ಲಿ ತಲುಪೋಣ. 1 ಥೆಸಲೋನಿಕ 4:16-18. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿಯುವವರು ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ.